ನಮಸ್ಕಾರ ಎಲ್ಲರಿಗೂ. ಈ ಸಂಚಿಕೆಯಲ್ಲಿ ನಾನು ಸುಪ್ರೀತರಂತ ಸ್ವಾಮಿ ಮೈಸೂರು IPS ನಗರ ಅಂದರೆ ಶ್ರೀನಿವಾಸ್ IPS ನಗರ ಪೊಲೀಸ್ ಲೇಔಟ್, ಮೈಸೂರಿಂದ ಟಿ ನರಸೀಪುರ ರಸ್ತೆಗೆ ಹೋಗುವಂತಹ ದಾರಿ ಎರಡು ಲೊಕೇಶನ್ಗಳನ್ನ ಹೇಳ್ತೀನಿ. ಸೊ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ವೇರ್ ದಿಸ್ ಹೌಸ್ ಈಸ್ ಫಾರ್ ಸೇಲ್ ಇನ್ ಮೈಸೂರು ಅಂತ. ಒಂದು, ನಾವು ಮೈಸೂರು JP ನಗರದಿಂದ ಟುವರ್ಡ್ಸ್ ಸಿದ್ಧಾರ್ಥ ಲೇಔಟ್ ಹೋಗುವಂಥ ರಿಂಗ್ ರೋಡ್ ಏನಿದೆ ಅಲ್ಲಿಂದನೂ ಈ ಮನೆ ಆಕ್ಸೆಸಬಲ್ ಇದೆ, ಅಥವಾ ಟಿ ನರಸೀಪುರ ರೋಡ್ ಅಲ್ಲಿಗೂ ಆಕ್ಸೆಸಬಲ್ ಇರುವಂತಹ 30x30 30 ಮೆಷರ್ಮೆಂಟಲ್ಲಿ ಕಟ್ಟಿರುವಂತಹ ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರ್ ಸಪ್ರೇಟಾಗಿ ಕಟ್ಟಿರುವಂತಹ ಮನೆ. ಅಂದರೆ ಒಂದು ತಾವಿದ್ಕೊಂಡು ಇನ್ನೊಂದನ್ನು ರೆಂಟಿಗೆ ಕೊಡಲಿಕ್ಕೆ ಕಟ್ಟಿರುವಂತಹ ಮನೆ. ಮೂಲಭೂತ ಸೌಕರ್ಯಗಳು, ಫಸ್ಟ್ ನಾನು ನೀರಿನ ವಿಚಾರ ಹೇಳಿಬಿಡ್ತೀನಿ. ಇದಕ್ಕೆ ಆದಂತಹ ಬೋರ್ವೆಲ್ ಇದೆ, ವಾಟರ್ ಸೋರ್ಸ್ ಇದೆ, ನೀರಿನ ತೊಂದರೆ ಇಲ್ಲ. ಅಂದರೆ 24 hours ನೀವು ಆನ್ ಮಾಡಿದಾಗೆಲ್ಲ ನೀರು ಬರುತ್ತೆ. ಬೋರ್ವೆಲ್ ಇದೆ, ಓವರ್ ಹೆಡ್ ಟ್ಯಾಂಕ್ ಕೊಟ್ಟಿದ್ದಾರೆ. ಸೊ ವಾಟರ್ ಇಸ್ ನಾಟ್ ದ ಪ್ರಾಬ್ಲಮ್. ಮೈಸೂರು ಪ್ಯಾಲೇಸಿಂದ ದಿಸ್ ಲೊಕೇಶನ್ ಈಸ್ ಅಬೌಟ್ 9 ಕಿಲೋಮೀಟರ್ ಆಗುತ್ತೆ. ನಿಮ್ಮ ಹತ್ರ ಒಂದು ಸೈಟ್ ಇದೆ ಅಂತ ಅಂದ್ಕೊಳ್ಳೋಣ, 30x30. ಹೇಗೆ ಮನೆ ಕಟ್ಟಬೇಕು, ಎಲ್ಲೂ ಸಹ ಜಾಗ ವೇಸ್ಟ್ ಆಗದಿರುವಂತೆ ಅನುಕೂಲವಾಗಿ ಎಲ್ಲ ಥರದಲ್ಲೂ ಅನುಕೂಲತೆ ಇರಬೇಕಂದ್ರೆ ವಾರ್ಡ್ರೋಬ್ಗಳಿರಬೇಕು, ಮಾಡ್ಯುಲರ್ ಕಿಚನ್ ಕರೆಕ್ಟಾಗಿ ಆಗಬೇಕು, ಆಮೇಲೆ TV ಕ್ಯಾಬಿನೆಟ್ ಚೆನ್ನಾಗಿರಬೇಕು. ಆ ಥರದ್ದಿದ್ದರೆ ನೋಡಿ ಈ ಥರ ಸೈಟು. ಇದು 30x30 ಈಸ್ಟ್ ಫೇಸಿಂಗ್ ಸೈಟಲ್ಲಿ ಕಟ್ಟಿರುವಂಥದ್ದು. ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇಟ್ಟಿದ್ರೆ ನೋಡಿ, ಇದೇ ಬೋರ್ವೆಲ್ಲು, ಇದೇ ಸಂಪು. ಒಂದು 6,000 to 8,000 ಲೀಟರ್ ಸಂಪ್ ಇಟ್ಟಿದ್ರೆ ಬೋರ್ವೆಲ್ ಇದೆ. ಎಲ್ಲ ಡೋರ್ಗಳು, ವಿಂಡೋಗಳು, ಫ್ರೇಮ್ಸು ಇದಕ್ಕೆ ಹಾಕಿ ಎಲ್ಲ ಫಸ್ಟ್ ಕ್ವಾಲಿಟಿ ಟೀ ಕುಡ್ ಕೊಟ್ಟಿದ್ದಾರೆ. ಸಿಲಿಂಡರ್ ಇಟ್ಕೊಳ್ಳುವಂಥ ಜಾಗ, ಮನೆ ಒಳಗೆ ಸಿಲಿಂಡರ್ ತರುವಂಥ ಪ್ರಮೇಯ ಇಲ್ಲ. 2 ಮನೆಗೆ 2 ಸಿಲಿಂಡರ್ ಅಲ್ಲೇ ಇಟ್ಕೋಬೋದು. ಈಗ ಐ ಆಮ್ ಎಂಟ್ರಿಂಗ್ ದಿಸ್ ಹೌಸ್ ಫ್ರಮ್ ಈಸ್ಟಿಂದ ಎಂಟ್ರ್ ಆಗ್ತಾಯಿದ್ದೀನಿ. ಎಂಟ್ರೆನ್ಸಲ್ಲೇ ನಿಮಗೆ ಬ್ಯೂಟಿಫುಲ್ ಆಗಿರುವಂಥದ್ದು ಪೇಂಟಿಂಗ್ ಕಾಣಬರುತ್ತೆ. ನೋಡಿ ಈ ಥರ ನೀವು ಮನೆ ಕಟ್ಟೋರಿದ್ದರೆ ನೋಡಿ ಈ ಥರ ಮಾಡ್ಕೊಳ್ಳಿ. ನೋಡಿ ಫಾಲ್ ಸೀಲಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. 2 ಫ್ಯಾನ್ಗಳನ್ನ ಕೊಟ್ಟಿದ್ದಾರೆ. TV ಕ್ಯಾಬಿನೆಟ್ ನೋಡಿ, ಈ ಟೀ ಕುಡ್ ಏನು ಕಾಂಬಿನೇಷನ್ಗೆ TV ಕ್ಯಾಬಿನೆಟು, ಸರ್ಫೇಸ್ ಲೈಟ್, ಅಂದರೆ ಈ ಸ್ಪಾಟ್ ಲೈಟ್ ಅಂತೀವಿ, ಅದು ಸರ್ಫೇಸ್ ಲೈಟ್ ಅಂತೀವಿ. ಸರ್ಫೇಸ್ ಲೈಟು, ಪೂಜಾ ರೂಮು, ಒಬ್ಬರು ಒಳಗೆ ಕೂತು ಪೂಜೆ ಮಾಡೋದು, ಅದು ಸಹ ಅಷ್ಟೇ ಟೀಕಲ್ಲಿ ಮಾಡಿರುವಂಥದ್ದು. ಲಕ್ಷ್ಮಿ ಮತ್ತು 2 ಆನೆಗಳ ಕಾರ್ವಿಂಗ್ ಇದೆ ಮೇಲ್ಗಡೆ. ಈಗ ಕಿಚನ್ ಏರಿಯಾ ಈಸ್ಟಿಗೆ ಬರಬೇಕು, ಅಗ್ನಿಮೂಲೆ. ಇವಾಗ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ಈಸ್ಟ್. ಮಾಡ್ಯುಲರ್ ಕಿಚನ್ನು, ವಾಟರ್ ಫಿಲ್ಟರ್ ಹಾಕ್ಕೊಳ್ಳಿಕ್ಕೆ ಜಾಗ, ಪಾತ್ರೆ ತೊಳಿಕ್ಕೆ ಒಂದು ಸಿಂಕು, ಸ್ಟೋರೇಜ್ ಸ್ಪೇಸು, ಎಡಗಡೆನೂ ಈ ಮಸಾಲೆ ಡಬ್ಬಿಗಳು ಇಟ್ಕೊಳ್ಳಿಕ್ಕೆ ಅಥವಾ ದೊಡ್ಡ ದೊಡ್ಡ ಡಬ್ಬಿಗಳನ್ನ ಇಟ್ಕೊಳ್ಳಿಕ್ಕೆ ಫುಲ್ ಸೈಜು ಅಬೌಟ್ 7 feet ಇರುವಂತಹ ಸ್ಟೋರೇಜ್ ಸ್ಪೇಸು, ಕ್ಯಾಬಿನೆಟ್ಗಳನ್ನ ಮಾಡಿದ್ದಾರೆ. ಇದು ಅಷ್ಟೇ, ಇಲ್ಲೂ ಸ್ಟೋರೇಜ್ ಸ್ಪೇಸ್, ಇದು ಸ್ಟೋರೇಜ್ ಸ್ಪೇಸ್ ಇದೆ. ಈಸ್ಟ್ ಫೇಸಿಂಗಿಗೆ ಒಲೆನ ಇಟ್ಕೊಳ್ಳಿಕ್ಕೆ ಜಾಗ ಮಾಡಿದ್ದಾರೆ. ನೀವು TV ಕ್ಯಾಬಿನೆಟ್ ನೋಡಿದ್ರೆ 2 ರೂಮ್ಗಳನ್ನ ತೋರಿಸ್ತೀನಿ. ಒಂದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ, ಇನ್ನೊಂದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಒಂದು ರೂಮಲ್ಲಿ ಕಾಟ್ ಸಹ ಹಾಕಿದ್ದಾರೆ ಈಗಾಗಲೇ. ನೀವು ಮನೆ ಕಟ್ಟಬೇಕು ಅಂತಿರ್ತೀರ, ಒಂದು ಒಳ್ಳೆ ಪ್ಲ್ಯಾನ್ ಬೇಕು ಅಂದರೆ ನೋಡಿ, ಈ ಪ್ಲ್ಯಾನು ಇದೆ ನೋಡಿ. ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ TV ಕ್ಯಾಬಿನೆಟ್ನ ನೀವು ಅಳವಡಿಸ್ಕೊಳ್ಬೇಕಾದ್ರೆ ಈ ಡೋರ್ ಈ ವಾಲ್ಗೆ ಹಾಕ್ಕೋಬೋದು ಒಂದು TVದು ಕ್ಯಾಬಿನೆಟ್ನ. ಎಲ್ಲ ಫಾಲ್ ಸೀಲಿಂಗ್ ಇರ್ಬೋದು, ಫ್ಯಾಷನ್ ಲೈಟಿಂಗ್ಗಳು ಮಾಡಿದ್ದಾರೆ. ವಾರ್ಡ್ರೋಬ್ಗಳು ಹೈ ಕ್ವಾಲಿಟಿ ವೈಸು ವಾರ್ಡ್ರೋಬ್ಗಳನ್ನ ತೋರಿಸ್ತೀವಿ ನೋಡಿ ಇಲ್ಲಿ. ಮತ್ತು ಇದು ಫುಲ್ ಸ್ಲೈಡಿಂಗ್ ವಾರ್ಡ್ರೋಪ್ ಮಾಡಿಬಿಟ್ಟಿದ್ದಾರೆ ವಿತ್ ಲಾಫ್ಟ್, ಅಂದರೆ ಸಜ್ಜ. AC ಪಾಯಿಂಟ್ ಕೊಟ್ಟಿದ್ದಾರೆ, ಫ್ಯಾನ್ ಹಾಕಿದ್ದಾರೆ. ಈ ರೂಮಲ್ಲಿ ಕಾಟ್ನ ಇನ್ಸ್ಟಾಲ್ ಮಾಡಿದ್ದಾರೆ ಅವರೇನೆ, ನೀವು ಕಾಟ್ನ ಹಾಕುವಂಥ ಪ್ರತಿ ಇಲ್ಲ. ಇಲ್ಲಿ ಬಾತ್ರೂಮ್ ಇದೆ ಒಂದು ನೋಡಿ, ಇದು ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ. ಒಂದು ಸರಿ ತೋರಿಸ್ತೀನಿ ನೋಡಿ, ಪ್ಯಾನಲ್ನ ಹೆಂಗೆ ಮಾಡಿದೆ ಅಂದರೆ ಗೊತ್ತಾಗಲ್ಲ. ಒಳಗೆ ಇಲ್ಲಿ ತೆಗೆದ್ರೆ ಇಲ್ಲಿ ಕಮೋಡು, ಹ್ಯಾಂಡ್ ವಾಶು 2 ಬರುತ್ತೆ. ಈ ಡೋರ್ ಏನಿದೆ, ಈ ಡೋರ್ ಹಿಂದುಗಡೆ ಒಂದು ಮಿರರು ಮತ್ತು ಮೇಕಪ್ ಜಾಗ ಮಾಡಿದ್ದಾರೆ. ಇದೇ ಥರ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದೆ ನೋಡಿ. ಇಲ್ಲೂ ಅಷ್ಟೇ ಕಮೋಡು, ಸಿಂಕು ಎಲ್ಲ ಹಾಕಿ ಕೊಡ್ತಾರೆ. ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಜಾಗ ಬೇಕು, ವಾಷಿಂಗ್ ಮಿಷಿನ್ ಇಟ್ಕೋಬೇಕು ನೋಡಿ. ಇಲ್ಲಿ ಮಾಡಿದ್ದಾರೆ ಜಾಗ, ನೀವು ವಾಷಿಂಗ್ ಮಿಷಿನ್ ಇಲ್ಲೇ ಇಟ್ಕೊಳ್ಳಿ. ವಾಟರ್ ಪಾಯಿಂಟ್ ಕೊಟ್ಟಿದ್ದಾರೆ. ಮನೆ ಈಗಿನ್ನು ಮುಗಿದಿರೋ ಸ್ವಲ್ಪ ಸಾಮಾಗ ಬಿಟ್ಟಿದ್ದಾರೆ. ಏನು ಮಾಡಿದ್ದಾರೆ ಅಂತಂದರೆ ಸೇಫ್ಟಿ ಮೆಶ್ಗಳನ್ನ ಹಾಕಿದ್ದಾರೆ. ಸೊ ಬಟ್ಟೆ ಒಗೆದು ಇಲ್ಲೇ ಒಣಗಾಕೋಬೋದು. ಸೊ ದಿಸ್ ಕಂಪ್ಲೀಟ್ಸ್ ದಿಸ್ ಟೂರ್ ಆಫ್ ದಿಸ್. 2 ಬೆಡ್ರೂಮ್ ಗ್ರೌಂಡ್ ಫ್ಲೋರು, 2 ಬೆಡ್ರೂಮ್ ಫಸ್ಟ್ ಫ್ಲೋರು. ನಿಮಗೆ ಕರೆಕ್ಟಾಗಿ ಬಾಡಿಗೆ ಕೊಡಲಿಕ್ಕೆ ಒಂದು ಪೋರ್ಷನ್ನ, ಇನ್ನೊಂದು ಪೋರ್ಷನ್ ನೀವೇ ಇರಲಿಕ್ಕೆ. ಯಾಕೆಂದರೆ ಭಾಳ ಜನಕ್ಕೆ ಒಂದು ಇರುತ್ತೆ, ಏನು 20-30 ಚಿಕ್ಕದಾಗ್ಬಿಟ್ಟು ಸ್ವಲ್ಪ ದೊಡ್ಡದಿರಬೇಕು ಅಂತ. ಸೊ ಈಸ್ಟ್ ಫೇಸಿಂಗ್ ಆಗಿರೋದು ಎಲ್ಲೂ ಸಹ ಜಾಗ ವೇಸ್ಟ್ ಆದಂತೆ ಕಟ್ಟಿರುವಂತಹ ಮನೆ ಸೇಲ್ಗಿದೆ. ವೀಕ್ಷಕರೇ, ಈ ವಿಡಿಯೋ ನೋಡ್ತಾ ಇದ್ದು ಇದರ ಬೆಲೆ ಎಷ್ಟು ಅನ್ನೋದನ್ನು ಡಿಸ್ಕ್ರಿಪ್ಷನ್ ಕ್ಲಿಯರ್ ಆಗಿ ಕೊಟ್ಟಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸಪ್ ಮಿ. ಥ್ಯಾಂಕ್ ಯು.